ಎಲ್ಲ ಹ್ಯಾಬಿಟ್ಸು ಇದೆ. ಇಬ್ರು ಹುಡುಗಿರ ಜೊತೆ ಲವ್ ಬ್ರೇಕಪ್ ಆಗಿದೆ, ಒಬ್ಬಳ ಜೊತೆ ಕಿಸ್ ಎಲ್ಲ ಮಾಡಿದ್ದೀನಿ. ಎಲ್ಲ ಬಿಯರ್ ತಂದ್ಕೊಡ್ತೀಯ ನಮ್ಗೆ? ಹಾ, ಇಫ್ ಯು ಡೋಂಟ್ ಮೈಂಡ್. ಸ್ಟ್ರಾಂಗ್ ಆಗಿ ಬ್ರಿಂಗ್ ಮಾ ಕಿಕ್ಕು ಯಾಕೆ ಕೊಡದೆ ಗೊತ್ತಾಯ್ತಾ? ಆ ಬಾರೋನು ಚೈನ್ ಜಾಸ್ತಿ ಕೊಟ್ಬಿಟ್ಟಿದ್ದೀನಿ, ಇಲ್ಲ ಕೊಟ್ಬಿಟ್ಟು ಬರ್ತೀನಿ. ಜಾಸ್ತಿ ಕೊಟ್ಟಿರ್ತೀನಿ, ಆಮೇಲೆ ತಾನು ನಮ್ಗೆ ವಾಪಸ್ ಕೊಡು ಅಂತ ಹೇಳಿದ್ದ. ಮುಚ್ಕೊಂಡು ತುಳ್ಕೊಳ್ರ. ಕೊನೆ ಸರಿ ಹೇಳ್ತಾ ಇದ್ದೀನಿ, ಸೀರಿಯಸ್ ಆಗಿ ಐ ಲವ್ ಯು. ಕರ್ಣ, ವಾಟ್ ದ ಹೆಲ್? ಏನ್ ಸರ್ ನೀವೇನು ಹೇಳ್ತೀರಾ? ಪ್ರಿನ್ಸಿಪಾಲ್ ಕೆಲಸ ಮಾಡೋ ಅಥವಾ ಕಾಲೇಜ್ ಕಾಂಪೌಂಡ್ ಆಚೆ ಯಾರ್ಯಾರಿದ್ದಾರೆ? ರೈಟ್ ಸೈಡಲ್ಲಿ ರೈಲ್ವೆ ಟ್ರ್ಯಾಕು, ಹಾಗೆ ದೂರದಲ್ಲಿ ಒಂದು ಬೋಟು. ಬೆಳಿಗ್ಗೆ ಥ್ಯಾಂಕ್ ಯು. ನಿನ್ನೆಂತ ಹೇಳಿದ ಈಗ? ನಾವು ಏನೇನು ಹೇಳೋದಿಲ್ಲ, ಕರೆಕ್ಟಾಗಿ ಹೇಳಿರ್ತೀವಿ. ಯಾವಾಗ? ಬಾ, ಇವಾಗ್ಲೇ ಕಟ್ಟು. ಆಗಲ್ಲ, ನಾಟ್ ಇಂಟ್ರೆಸ್ಟೆಡ್. ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಪಂಚಾಕ್ಷರಿ, ಪಂಚಿ. ಇದು ನನ್ನ 3ನೇ ಸಿನಿಮಾ. ಮೊದಲನೇ ಸಿನಿಮಾ ರಂಗಿಬಿರಂಗಿ, 2ನೇ ಸಿನಿಮಾ ಇದೇ ಅಂತ ರಂಗುಶುದ್ಧಿ, 3ನೇ ಸಿನಿಮಾ ಕ್ರಶ್ ಇವಾಗ ರಿಲೀಸ್ ಆಗಿದೆ. ಈ ಒಂದು ಸಿನಿಮಾ ನಮ್ಮ ಫ್ರೆಂಡ್ ಸಂತೋಷ್ ಅಂತ ಅಂದ್ಬಿಟ್ಟು ರಂಗಿಬಿರಂಗಿ ಸಿನಿಮಾದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾಯಿದ್ರು. ಅವ್ರ ಥ್ರೂ ನನಗೆ ಡೈರೆಕ್ಟರ್ ಸಿಗ್ತಾರೆ ಅಭಿಯನ್ ಅಂತ. ಸೊ ಒಂದು ಸಲ ಸಿಕ್ಕಾಗ ಒಂದು ಲೈನ್ ಕತೆ ಹೇಳ್ತಾರೆ. ಕತೆ ಹೇಳಿದ ತಕ್ಷಣ ನನಗೆ ಚೆನ್ನಾಗಿ ಅನಿಸುತ್ತೆ. ಸೊ ಮೂವ್ ಆಗೋಣ ಅಂತ ಹೇಳಿ 1-2 ವಾರ 3 ವಾರ ರಿಹರ್ಸಲ್ ಮಾಡ್ಕೊಂಡು ಆಮೇಲೆ ಮೂವ್ ಆಗ್ತೀವಿ. ಆ್ಯಂಡ್ ಅದರ್ ದನ್ ದ್ಯಾಟ್ ಕ್ರಶ್ ಒಂದು ಭಾವನೆಗಳ ತಿರುವಿನ ಸೇತುವೆ, ಒಂದು ಅಪ್ಪ ಮಗ ತಂದೆ ಮಗಳ ಭಾವನೆಗಳ ಒಳಗಂಥ ಸಿನಿಮಾ. ಇವಾಗ ನೀವೇ ನೋಡಿದ್ರಿ ಶೋ, ಪ್ರತಿಕ್ರಿಯೆ ತುಂಬ ಚೆನ್ನಾಗಿ ಬರ್ತಿದೆ. ಏನು ಹೇಳಿ ಸರ್, ನೀವು ಈ ಸಿನಿಮಾಗೆ ಯಾವ ಥರ ಪ್ರಿಪ್ರೇಷನ್ ತೊಗೊಂಡ್ರಿ ಸರ್? ಪ್ರಿಪರೇಷನ್ಸ್ ಅಂದರೆ ಸರ್, ಲೈಕ್ ಅಭಿಯವರು ಒಂದು ಲೈನ್ ಅವಾಗಲೇ ಹೇಳ್ದಂಗೆ ಒಂದು ಲೈನ್ ಕತೆ ಹೇಳಿದ್ರು. ಆಮೇಲೆ ಇದು ಸ್ಕ್ರಿಪ್ಟ್ ಎಲ್ಲ ಕೊಟ್ಟರು. ಮಾಮೂಲಿಯಾಗಿ ನಮಗೆ ರಿಹರ್ಸಲ್ಸ್ ಎಲ್ಲ ಇತ್ತು. ರಿಹರ್ಸಲ್ಸ್ ಏನಿದ್ರು 1-2-3 ವೀಕ್ಸ್ ಎಲ್ಲ ರಿಹರ್ಸಲ್ ಮಾಡಿ ಆಮೇಲೆ ನಾವು ಸೆಟ್ಟಿಗೆ ಇಳಿದಿರೋದು. ಸೊ ಇದಕ್ಕೆ ಮೂಲ ಕಾರಣ ಅಂದರೆ ನಮ್ಮ ಡೈರೆಕ್ಟರ್ ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. ಏನಕ್ಕೆಂದರೆ ಇದು ರಂಗಿಬಿರಂಗಿಲಿ ಫಸ್ಟ್ ಸಿನಿಮಾದಲ್ಲಿ ತುಂಬ ನನ್ನ ಸೈಲೆಂಟ್ ಕ್ಯಾರೆಕ್ಟರ್, ಒಂದು ಕಾಲೇಜ್ ಸ್ಟೂಡೆಂಟು, ಮಾಮೂಲಿ ಅವನಾಯಿತು, ಕಾಲೇಜ್ ಆಯಿತು, ಮನೆ ಆಯಿತು, ಅಷ್ಟೇ ಇರೋನು. ಇಲ್ಲಿ ಒಂದು ಟಪೋರಿ ಕ್ಯಾರೆಕ್ಟ್ರು ಪ್ಲಸ್ ಸೆಕೆಂಡ್ ಹಾಫಲ್ಲಿ ಭಾವನೆಗಳ ಬೆಲೆ ಕೊಡುವಂಥ ಮನುಷ್ಯ. ಸೊ ಹಾಗಾಗಿ ನನ್ನ ಪ್ರಕಾರ ಈ ಒಂದು ನನ್ನ ಒಳಗಡೆ ಇರುವ ಔಟ್ಪುಟ್ಟನ್ನು ತೆಗೆಸಿರೋದು ನಮ್ಮ ಡೈರೆಕ್ಟರ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಥ್ಯಾಂಕ್ಸ್ ಟು ಹಿಮ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಅದರ್ ದನ್ ದ್ಯಾಟ್ ಎಸ್ ಕ್ರಶ್ ಸರ್, ಮತ್ತು ಸಾಂಗ್ಸಲ್ಲಿ ತುಂಬ ವಿಭಿನ್ನವಾಗಿ ಮಾಡಿದ್ದೀರಾ. ಓಕೆ, ಇದು ಎಲ್ಲ ಲೊಕೇಶನ್, ಶೂಟ್ ಲೊಕೇಶನ್ ಎಲ್ಲ? ಸೊ ಥ್ಯಾಂಕ್ ಯು ಸೋ ಮಚ್. ಸಾಂಗ್ಸ್ ಎಲ್ಲ ಬಂದು ಸಕಲೇಶ್ಪುರದಲ್ಲಿ ಒಂದೂರಿನಲ್ಲಿ ರಾಜರಾಣಿ ಅಂತ ಮಾಡಿದ್ವಿ. ಅದು ಆ್ಯಕ್ಚುಲಿ ಅನುರಾಧ ಭಟ್ ಅವ್ರು ಹಾಡಿರೋ ಸಾಂಗು. ಅದು ಸಕಲೇಶ್ಪುರದಲ್ಲಿ ಮಾಡಿದ್ವಿ. ಅದಕ್ಕೆ ಕೋರಿಯೋಗ್ರಫಿ ಇವರೇ ನಮ್ಮ ಡೈರೆಕ್ಟ್ರೇ ಮಾಡಿದ್ದು. ಅದು ಒಂದು ತುಂಬ ಬ್ಯೂಟಿಫುಲ್ ಜರ್ನಿ ಆಗಿತ್ತು. ಆಮೇಲೆ ಫಸ್ಟ್ ಟೈಮೇ ಕೇಳಿಬಿಟ್ಲು ನಮ್ಮ ಹುಡುಗಿ ಕಿಸ್ಸು, ಹೇಮಂತ್ ಸರ್ ಹಾಡಿರೋದು. ಅದಕ್ಕೆ ಲಿರಿಕ್ಸ್ ಕೂಡ ನಮ್ಮ ಡೈರೆಕ್ಟ್ರೇ ಬರೆದಿರೋದು. ಕೋರಿಯೋಗ್ರಫಿ ಬಂದು ಮಂಜು ಸರ್ ಮಾಡಿದ್ದು, ಹೈಟ್ ಮಂಜು ಅವರು. ಆಮೇಲೆ ಜಾನ್ ಮೆರಿತು ಕೂಡ ಇವರೇ ಬರೆದಿರೋದು ಅಲ್ವಾ? ಹಾಂ,
ಅನುತನ್ ಸರ್ ಬರ್ತಿದ್ದು, ಜಾನ್ ಮೆರಿತು ಇವರೇ ಬರೆದಿರೋದು, ಕೊರಿಯೋಗ್ರಫಿ ಇವರೇ ಮಾಡಿರೋದು ಆಮೇಲಾಗಿ. ಸೊ ಇವರೊಬ್ಬರು ಸೊ ಟೋಟಲಿ ಪ್ಯಾಕೇಜ್ಡ್ ಡೈರೆಕ್ಟ್ ಅಂತ ಹೇಳಿದ್ರೆ ತಪ್ಪಲಕ್ಕಿಲ್ಲ. ಲಿರಿಕ್ಸ್ ಬರೆದಿದ್ದಾರೆ, ಕಥೆ ಬರೆದಿದ್ದಾರೆ, ಕೊರಿಯೋಗ್ರಫಿ ಮಾಡಿದ್ದಾರೆ, ವಾಟ್ ನಾಟ್, ಡೈರೆಕ್ಷನ್ ಮಾಡಿದ್ದಾರೆ, ಡೈಲಾಗ್ಸ್ ಬರೆದಿದ್ದಾರೆ. ಸೊ ಯಂಗ್ ಟ್ಯಾಲೆಂಟೆಡ್ ಡೈರೆಕ್ಟರು ಸಿನಿಮಾ ಇಂಡಸ್ಟ್ರಿ ಬಂದಿದೆ ತಪ್ಪಾಗಿ. ಆಲ್ಮೋಸ್ಟು ನಾವು ಸಿನಿಮಾ ಶೂಟಿಂಗ್ ಬಂದು ಬೆಂಗಳೂರಲ್ಲಿ ಮಾಡಿದ್ದೀವಿ, ಆಮೇಲೆ ಸಕಲೇಶ್ವರದಲ್ಲಿ ಮಾಡಿದ್ವಿ, ಮಂಗಳೂರಲ್ಲಿ ಮಾಡಿದ್ವಿ, ಕೂಡ್ಲಾದಲ್ಲೆಲ್ಲ ಮಾಡಿದ್ದೀವಿ, ಕಾರವಾರದಲ್ಲೆಲ್ಲ ಮಾಡಿದ್ದೀವಿ. ಸೊ ಪ್ರೊಡ್ಯೂಸರು ಸಿನಿಮಾಗೆ ಏನು ಬೇಕು ಪ್ರತಿಯೊಂದು ಪ್ರೊವೈಡ್ ಮಾಡಿದ್ದಾರೆ. ನಮಗೆ ಬಂದಿದ್ದ ಬಜೆಟೇ ಬೇರೆ ಇತ್ತು, ಆಮೇಲೆ ಅದು ಬೆಳೀತಾ ಬಜೆಟೇ ಬೇರೆ ಇತ್ತು. ಅವರು ಸಿನಿಮಾಗೋಸ್ಕರ ಎಲ್ಲೂ ಕಾಂಪ್ರಮೈಸೇ ಆಗಲಿಲ್ಲ, ಕ್ವಾಲಿಟಿಗೋಸ್ಕರ ಔಟ್ಪುಟ್ ನಿಮಗೆ ಗೊತ್ತು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಪ್ರಮೋಷನ್ಸ್ ಅಂತ ಬಂದರೆ ಸ್ವಲ್ಪ ನಾವು ಚಿಕ್ಕವರು, ಸ್ವಲ್ಪ ಪ್ರೊಡ್ಯೂಸರು ಕೂಡ ಲಾಸ್ಟಿಗೆ ಸ್ವಲ್ಪ ಡೌನ್ ಆದರು ಇಂದ ಲೈಕ್ ಫಿನಾನ್ಷಿಯಲಿ. ಸೊ ಒಂದು ಮಾತು ಡೈರೆಕ್ಟಾಗಿ ಹೇಳಬೇಕು ಅಂದರೆ ಹೇಳಬೇಡ, ಲೈಕ್ ನನ್ನ ಸಲುವಾಗಿ, ಡೈರೆಕ್ಟರ್ ಸಲುವಾಗಿ ಅವರು ಕಷ್ಟ ಬಿದ್ದು ಸಿನಿಮಾನ ರಿಲೀಸ್ ಮಾಡಿದ್ದಾರೆ ಸರ್. ಇವಾಗ ನೆಕ್ಸ್ಟ್ 3 days ಇವಾಗ ಪ್ರತಿಕ್ರಿಯೆ ಎಲ್ಲ ಚೆನ್ನಾಗಿ ಬರ್ತಿದೆ. ಸೊ ನೆಕ್ಸ್ಟ್ 3 daysಲ್ಲಿ ಆಯಿತು ಮಾಡೋಣ ಅಂತಿದ್ದಾರೆ. ಆ್ಯಂಡ್ ಇವನ್ ಗಾಂಧಿನಗರದಲ್ಲೂ ಕೂಡ ತುಮಕೂರಿಂದ ಕಾಲ್ ಬಂದಿದೆ, ಮಂಡ್ಯದಿಂದೆಲ್ಲ ಕಾಲ್ ಬಂದಿದೆ, ನಾವು ತೊಗೊತೀವಿ ಸಿನಿಮಾ ನಮ್ಗೆ ಕೊಡಿ ಅಂತ ಶೇರಿಂಗಲ್ಲೆಲ್ಲ ವಿದೇಶದಲ್ಲಿ ಕೇಳಿದ್ದಾರೆ. ಸೊ ನೆಕ್ಸ್ಟ್ 3 daysಯಿಂದ ಮೋಸ್ಟ್ಲಿ ಔಟ್ಪುಟ್ಟು ಏನೋ ಥಿಯೇಟ್ರಸ್ಸು ಜಾಸ್ತಿ ಆಗ್ಬೋದು ಸರ್, ಕ್ಯಾರಿ ಆಗ್ಬೋದು. ಈ ವಿಡಿಯೋ ಮುಖಾಂತರ ಎಷ್ಟು ಜನ ಫ್ಯಾನ್ಸ್ ನೋಡಿದ್ರೆ ಅಂದರೆ ಕನ್ನಡ ಸಿನಿ ರಸಿಕರು ನೋಡ್ತಾರೆ ಅಂಥವ್ರಿಗೆ ನೀವೇನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಎಸ್ ಸರ್, ನಿಮಗೆ ಗೊತ್ತಿರೋ ಹಾಗೆ ಈಗಿನ ಕಾಲದಲ್ಲಿ ಲವ್ ಅನ್ನೋದು ಒಂದು ಹುಡುಗಾಟ ಆಗಿಬಿಟ್ಟಿದೆ. ನನ್ನ ಪ್ರಕಾರ ಲವ್ ಅಂದರೆ ಲೈಕ್ ಮಾಮೂಲಿ ಲವ್, ಕಿಸ್ಸು, ರೊಮ್ಯಾನ್ಸು, ಪಾರ್ಕು ಆ ಥರದ್ದು ಹೊರತು ಇನ್ನೊಂದಿದೆ, ಭಾವನೆಗಳು ಬೆಲೆಗಳು ಕೊಡುವಂಥ. ಇವಾಗ ಈ ಒಂದು ಜರ್ನಿಯಲ್ಲಿ ಏನಂದರೆ ನಾನು ಅವಳಿಗೆ ಭಾವನೆಗಳ ಬೆಲೆ ಕೊಟ್ಟು ನನ್ನ ತನವನ್ನು ತ್ಯಾಗ ಮಾಡಿಕೊಂಡು ಅವಳ ಸಲುವಾಗಿ ನನ್ನನ್ನು ಸ್ಯಾಕ್ರಿಫೈಸ್ ಮಾಡಿ ಅವಳ ಸಲುವಾಗಿ ಒಂದು ಡಿವೈನ್ ಜರ್ನಿ ಮಾಡ್ತೀನಿ ನಾನು. ಸೊ ಅದು ಒಂದು ಬ್ಯೂಟಿಫುಲ್ ಮೆಸೇಜ್ ಇದೆ ಇದರಲ್ಲಿ. ಸೊ ಹಾಗಾಗಿ ಅದರ್ ದನ್ ದಟ್ 90% ಮನೋರಂಜನೆ ಇದೆ. ನಿಮಗೆ ಗೊತ್ತು, ಆಲ್ಮೋಸ್ಟ್ ಫಸ್ಟ್ ಹಾಫ್ ಕಾಮಿಡಿಯಲ್ಲೇ ಕರ್ಕೊಂಡು ಹೋಗಿದ್ದಾರೆ ನಮ್ಮ ಡೈರೆಕ್ಟ್ರು. ಸೊ ಹಾಗಾಗಿ ಸರ್ ದಟ್ಸ್ ಮೈ ಕ್ರಶ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬ ಸಂತೋಷ ಆಯಿತು. ಮೊದಲು ಏನೂ ಗೊತ್ತಾಗಲಿಲ್ಲ, ಇವರು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಏನು ವಿಷಯ ಎತ್ತ ಅಂತೆಲ್ಲ. ಆಮೇಲೆ ಯಾವಾಗ ಒಂದು ಕಥೆಯ ತಿರುವು ತುಂಬ ಚೆನ್ನಾಗಿ ಪಡ್ಕೊತೋ ಆಗ ತುಂಬ ಕುತೂಹಲ ಕೆರಡ್ತು, ಕಥೆಯಲ್ಲೇ ಲೀನ್ ಆಗೋದೆ. ಆಮೇಲೆ ಎಲ್ಲ ಪಾತ್ರಧಾರಿಗಳೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವಾಗಲೂ ನಾನು ಒಂದು ಸನ್ನಿವೇಶ ಹೇಳ್ತಾ ಇದ್ದೆ, ಈ ಸನ್ನಿವೇಶ ತುಂಬ ಚೆನ್ನಾಗಿದೆ, ಈ ಸನ್ನಿವೇಶ ತುಂಬ ಚೆನ್ನಾಗಿದೆ ಅಂತ. ಒಂದು ಚಿತ್ರಕ್ಕೆ ಒಂದೇ ಸನ್ನಿವೇಶ ಹೇಳ್ತಾ ಇದ್ದೆ. ಆದರೆ ಈ ಪಿಕ್ಚರ್ನಲ್ಲಿ 3-4 ಸನ್ನಿವೇಶಗಳು ತುಂಬ ಚೆನ್ನಾಗಿದೆ. ಅದರಲ್ಲಿ ಮೊದಲನೇದು ಅಭಿನಯ ಮಗಳನ್ನ ಮೀಟ್ ಮಾಡಿ ಗುರ್ತಿಡಿತಾಳಲ್ಲ, ಅವಳು ತನ್ನ ಮಗಳು ಅಂತ ಗುರ್ತಿಡಿತಾಳಲ್ಲ, ಆ ಸನ್ನಿವೇಶ ಎಲ್ಲರ ಮನಸ್ಸು ಮುಟ್ಟುತ್ತೆ. ಹಾಗೆ ಹೀರೋನು ಅದ್ಭುತವಾಗಿ ಮಾಡಿದ್ದಾನಪ್ಪ, ನಿಜವಾಗ್ಲೂ ಹೀರೋ ಮೆಟೀರಿಯಲ್ಲು. ನಾವು ನೋಡಿದ್ದೀವಿ ತುಂಬ ಸತಿ, ನಮಗೆ ಈ ಭಾವನೆ ಆವಾಗ ಬಂದಿರಲಿಲ್ಲ. ಈಗ ನಿಜವಾಗ್ಲೂ ಹೇಳಬೇಕು ಅನಿಸುತ್ತೆ, ಇಲ್ಲೇ ಎಲ್ಲೋ ಇರಬೇಕು. ಹೀರೋ ಬಾರಪ್ಪ, ಯು ಆರ್ ರಿಯಲಿ ಹೀರೋ ಮೆಟೀರಿಯಲ್. ಥ್ಯಾಂಕ್ ಯು ಸರ್. ನೀನು ಒಳ್ಳೇದಾಗಲಿ ಕಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚೆನ್ನಾಗಿ ಸರ್. ಆಯ್ತಪ್ಪ, ಆಯಿತು, ಒಳ್ಳೇದು, ದೇವರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್. ನೀವು ಎಲ್ಲ ನೋಡಿ ಅದ್ಭುತವಾಗಿ ಮಾಡಿದ್ದಾನಪ್ಪ. ಎಲ್ಲ ಸೀನ್ನಲ್ಲೂ ಎಲ್ಲ ಕ್ಷಣದಲ್ಲೂ ಅವನು ಹೀರೋ ಅಲ್ಲದೆ ಬೇರೆ ಏನೂ ಎಲ್ಲೂ ಆಗಿಲ್ಲ. ಅವನು ಪಂಚಾಕ್ಷರಿ ಅಂತೂ ಖಂಡಿತ ಆಗಿಲ್ಲ. ಅವನ ಆ ಪಾತ್ರವೇ ಆಗಿದ್ದಾನೆ. ಅದನ್ನು ಮಾಡಿಸಿರೋರು ಈ ಚಿತ್ರದ ನಿರ್ದೇಶಕರು, ಅವ್ರಿಗೆ ನನ್ನ ನಮಸ್ಕಾರ. ಈ ಥರ ಕನ್ನಡ ಸಿನಿಮಾಗಳು ಬರಬೇಕಾ ಮತ್ತೆ ಬೇರೆ ಇದು ರೀ ನಮ್ಮ ಕನ್ನಡತನ ಅಂದರೆ ಇದು ನಮ್ಮಲ್ಲಿರೋ ಸಂಸ್ಕೃತಿ. ಇದು ನಾವು ಕೊಡಬೇಕಾಗಿರೋದು ಜನಗಳಿಗೆ, ಇದು ನೋಡಬೇಕಾಗಿರೋದು ಜನಗಳು ಇದನ್ನೇ. ಬೇರೆ ಏನೋ ಸುಮ್ಮನೆ ಫೈಟ್ ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು ಅಲ್ಲ ರೀ. ಕಥೆನಲ್ಲಿ ಒಂದು ಕಂಟೆಂಟ್ ಇರಬೇಕು, ವಸ್ತು ಇರಬೇಕು. ನಾವೇನೋ ಒಂದು ತಿಳ್ಕೊಂಡು ಹೌದಪ್ಪ ಇದು ನಿಜ, ಇದರಲ್ಲಿ ತಿಳ್ಕೊಳ್ಳೋದು ಇದೆ ಅಂತ ತಿಳಿಸಿದಾರಲ್ಲ ಆ ನಿರ್ದೇಶಕರು, ಅವ್ರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಮಸ್ಕಾರ ಅವ್ರಿಗೆ. ಸರ್ ಆ್ಯಕ್ಚುಲಿ ಏನಂದರೆ ರಂಗಿಬಿರಂಗಿ ಇವ್ರ ಸಿನಿಮಾ ನೋಡಿದ್ದೆ. ರಂಗಿಬಿರಂಗಿ ನೋಡಿ ನನಗೆ ಅನಿಸ್ತು, ಓಕೆ ಇವ್ರಿಗೆ ಸಿನಿಮಾ ಮಾಡಬೇಕು ಅಂತ. ಸೊ ನಾನು ಸಿನಿಮಾ ಮಾಡೋ ಟೈಮಲ್ಲಿ ಕನೆಕ್ಟ್ ಆದರು, ನನ್ನ ಫ್ರೆಂಡ್ ಕಡೆಯಿಂದ ಕನೆಕ್ಟ್ ಆಗಿ ಓಕೆ ಜರ್ನಿ ಮಾಡೋಣ ಅಂತ. ಕ್ಯಾರೆಕ್ಟ್ರು ಇಷ್ಟ ಆಯಿತು, ಮತ್ತು ಆ್ಯಕ್ಟಿಂಗು ಇಷ್ಟ ಆಯಿತು. ಸೊ ಮತ್ತು ಇವರು ಥಿಯೇಟ್ರ್ ಆರ್ಟಿಸ್ಟು. ಸೊ ಅವ್ರ ಪರ್ಫಾರ್ಮೆನ್ಸಲ್ಲಿ ನೋಡಿದ್ದೆ ಥಿಯೇಟ್ರಲ್ಲಿ. ಸೊ ಇಷ್ಟ ಆಯಿತು, ಸ್ಟಾರ್ಟ್ ಆಯಿತು ಜರ್ನಿ. ಒಂದಷ್ಟು ಹೋಮ್ವರ್ಕ್ಗಳು ಮಾಡಿದ್ವಿ ಮನೆಯಲ್ಲಿ, ವರ್ಕ್ ಮಾಡ್ಕೊಂಡು ಸ್ಟಾರ್ಟ್ ಆಯಿತು ಜರ್ನಿ. ಸೊ ಖುಷಿ ಇದೆ. ಇವಾಗ ಸಿನಿಮಾ ರಿಲೀಸ್ ಆಗಿದೆ. ನನ್ನ ಮೊದಲನೇ ಸಿನಿಮಾ, ಆರ್ಯರ 3ನೇ ಸಿನಿಮಾ. ಆ್ಯಕ್ಚುಲಿ ಏನಂದರೆ ಖುಷಿ, ಎಲ್ಲ ನೋಡ್ತಿದ್ದಾರೆ ಜನ, ರೆಸ್ಪಾನ್ಸ್ ಚೆನ್ನಾಗಿದೆ, ತುಂಬ ಖುಷಿ ಆಗ್ತಿದೆ. ಅದು ಎಷ್ಟು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಖುಷಿ ಆಗ್ತಿದೆ.
ಸರ್ ಇದು ಫಸ್ಟ್ ಡೈರೆಕ್ಷನ್ ಮಾಡಿರೋದು ಯಾ ಸರ್ ನನ್ನ ಫಸ್ಟ್ ಸಿನಿಮಾ ಇದು. ಸಿನಿಮಾ ನೋಡಿದ್ರೆ ಆ ಥರ ಕಾಣ್ತಾ ಇಲ್ವಲ್ಲ? ಎಷ್ಟು ವರ್ಷ ಸರ್ವಿಸ್ ಮಾಡಿದೆ ಸರ್ ಸರ್ವಿಸ್ ಏನಂದರೆ ನಾನು ಒಂದು 4 ಇಯರ್ ವರ್ಕ್ ಮಾಡಿದ್ದೀನಿ. ಮಮ್ಮಿ ಲೋಹಿತ್ ಅವ್ರ ಹತ್ರ ವರ್ಕ್ ಮಾಡಿದ್ದೀನಿ, ಮತ್ತು ಕಿರಾತಕ ಡೈರೆಕ್ಟ್ರು ಪ್ರದೀಪ್ ರಾಜ್ ಹತ್ರ ವರ್ಕ್ ಮಾಡಿದ್ದೀನಿ. ಇನ್ನೂ ಹಲವಾರು ಹೊಸ ಡೈರೆಕ್ಟ್ರುಗಳ ಜೊತೆ ವರ್ಕ್ ಮಾಡಿದ್ದೀನಿ ಸರ್. ಇದು ನನ್ನ ಮೊದಲನೇ ಸಿನಿಮಾ. ಈ ಫಿಲ್ಮಲ್ಲಿ ಒನ್ ಮೆನ್ ಶೋ ಮಾಡಿದ್ದೀರಾ ನೀವು? ಹಾಂ ಸರ್. ಕೊರಿಯೋಗ್ರಫಿ ಮಾಡಿದ್ದೀರಾ, ಡೈರೆಕ್ಷನ್ ಮಾಡಿದ್ದೀರಾ? ಹಾಂ ಸರ್. ಲಿರಿಕ್ಸ್ ಪ್ರತಿಯೊಂದು ನೀವು ಮಾಡಿದ್ದೀರಾ? ಅದು ಸರ್ ಏನು ಸಾಧ್ಯ ಅಂದರೆ ಕಥೆಯಲ್ಲಿ ಇನ್ವಾಲ್ವ್ ಆಗ್ತೀವಲ್ಲ ಸರ್. ಇವಾಗ ಅನುತ್ತಮ್ ಲಿರಿಕ್ ಮಾಡಿದ್ದಾರೆ, 2 ಸಾಂಗ್ಸ್ ಮಾಡಿದ್ದಾರೆ, ನಾನು 3 ಸಾಂಗ್ಸ್ ಮಾಡಿದ್ದೀನಿ. ಸೊ ನಮ್ಮ ಬಾಂಡಿಂಗ್ ಚೆನ್ನಾಗಿತ್ತು. ಏನಂದರೆ ಸಾಂಗು ಔಟ್ ಆಫ್ ದಿ ಬಾಕ್ಸ್ ಹೋಗಬಾರ್ದು, ಅಂದರೆ ಆ ಬಾರ್ಡ್ರ್ ಬಿಟ್ಟು ಹೋಗಬಾರ್ದು, ಆ ಕಥೆನಲ್ಲೇ ಇರಬೇಕು ಸಾಂಗ್ಸು. ಆ ಥರ ನನಗೆ ಇಷ್ಟ. ಸೊ ಹಾಗಾಗಿ ಅವರು ಇಬ್ಬರು ಸೇರ್ಕೊಂಡು ಮಾಡಿದ್ವಿ. ಏನಂದರೆ ಬೇರೆಯವ್ರು ಕೊಟ್ಟರೆ ಈಗ ಬೆಸ್ಟಾಗಿ ಮಾಡ್ತಿದ್ರು, ಬಟ್ ನನ್ನ ಕತೆ ಅಲ್ವಾ, ನನಗೂ ಒಳಾರ್ಥ ಗೊತ್ತಿರುತ್ತೆ, ಹೆಂಗೆ ಮಾಡಬೇಕು, ಹೆಂಗೆ ಬರೀಬೇಕು ಲಿರಿಕ್ಸ್ ಅನ್ನೋದು. ಸೊ ಹಂಗಾಗಿ ನಾನೇ ಮಾಡಿದೆ. ಕೊರಿಯೋಗ್ರಫಿನಿ ಬೇಸಿಕಲಿ ಅಂದರೆ ಸಣ್ಣ ಪುಟ್ಟದ್ದು ಮಾಡ್ತೀನಿ ಸ್ವಲ್ಪ. ನಾನು ಕಾಲೇಜ್ ಟೈಮಲ್ಲೆಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಚೆನ್ನಾಗಿದ್ದೆ. ಸೊ ಹಾಗಾಗಿ ನನಗೆ ಈಸಿ ಆಯಿತು ಈ ಸಿನಿಮಾದಲ್ಲಿ. ಅದಕ್ಕೊಂದು ಹಾಂ ಸರ್, ಕಮ್ಮಿ ಆಯಿತು ಬಜೆಟ್ ಅಂದರೆ ಪ್ರತಿಯೊಬ್ಬರಿಗೆ ತೊಗೊಂಡ್ಬಿಟ್ಟಿದ್ರೆ ಬಜೆಟ್ ಸರ್ ಜಾಸ್ತಿ ಆಗ್ತದೆ. ಸರ್ ಏನಂದರೆ ನೀವು ತುಂಬ ಕಮ್ಮಿ ಬಜೆಟಲ್ಲಿ ಚೆನ್ನಾಗಿ ಬೆಸ್ಟ್ ಔಟ್ಪುಟ್ ಕೊಟ್ಟಿದ್ದೀವಿ ಸರ್ ನಾವು. ಎಸ್ ಸರ್ ಅಂತ ಹೇಳ್ಬೋದು ಸರ್. ಜಾಸ್ತಿ ಡ್ರೋನ್ ಸೀನ್ಸ್ ಎಲ್ಲ ಯೂಸ್ ಮಾಡಿದ್ದೀರಾ, ತುಂಬ ಅದ್ದೂರಿಯಾಗಿ ಮಾಡಿದ್ದೀರಾ? ಎಸ್ ಸರ್, ಖಂಡಿತ ಸರ್. ಚೆನ್ನಾಗಿ ಮಾಡಿದ್ದೀವಿ ಸರ್. ಏನಂದರೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಸೊ ಏನಂದರೆ ಮಂಗಳೂರು ಮತ್ತು ಕೆಲವು ಮಂಗಳೂರು ಅಂದರೆ ಬ್ಯೂಟಿ, ಸಮುದ್ರ ಮತ್ತು ಬ್ರಿಡ್ಜ್ ಇದೆಲ್ಲ ಮಾಡಿದ್ದೀವಲ್ಲ. ಸೊ ಹಾಗಾಗಿ ಬ್ಯೂಟಿ ಬೆಂಗಳೂರಲ್ಲೂ ಒಂದಷ್ಟು ಬ್ಯೂಟಿಯಾಗಿ ಮಾಡಿದ್ದೀವಿ ಸರ್. ಕಾಂಪ್ರಮೈಸ್ ಪ್ರೊಡ್ಯೂಸರ್ ಅಂತೂ ತುಂಬ ಸಪೋರ್ಟಿವಾಗಿ ಕೊಟ್ಟಿದ್ದಾರೆ ಸರ್. ಅದಕ್ಕೆ ಕಾಣಿಸ್ತಿದೆ ಸರ್, ಖುಷಿ ಆಗುತ್ತೆ. ಅವರು ಪ್ರೊಡ್ಯೂಸರ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಚಂದ್ರಮೋಹನ್ ಅಂತ ಸರ್, ನಮ್ಮ ನಂಬಿ ದುಡ್ಡು ಹಾಕಿದ್ದಾರೆ. ಓಕೆನಾ, ಇವತ್ತು ಅವ್ರಿಗೂ ಖುಷಿಯಾಗಿದೆ, ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ. ಸೊ ನಮಗೂ ಖುಷಿ ಇದೆ ಸರ್. ಸರ್ ಈ ಶೌಕ್ ಬಂದ್ಬಿಟ್ಟು ಸಿನಿಮಾ ಮಾಡಬೇಕಂದ್ರೆ ಯಾವಾಗಲಿಂದ ಶುರು ಆಯ್ತು ಸರ್? ಎಷ್ಟು ಸರ್ ವರ್ಷದಿಂದ ನೀವು ಮಾಡಬೇಕಂತ ಇದ್ರಿ? ಸರ್ ನಾನು ಒಂದು 5 ಇಯರ್ ಬ್ಯಾಕ್ ಅಂದ್ಕೊಂಡೆ. ಕ್ರಶ್ ಅನ್ನೋದು ನನ್ನ ಟೋಟಲ್ ಇತ್ತು, ಸಿನಿಮಾ ಮಾಡಬೇಕು ಅಂತ. ಯಾವಾಗ ಯಾಕಂದರೆ ನಮ್ಮ ನಂಬಿ ದುಡ್ಡು ಹಾಕಬೇಕಲ್ಲ. ಸೊ ನಾನೊಂದಷ್ಟು ಸಿನಿಮಾ ವರ್ಕ್ ಮಾಡ್ತಿದ್ದೆ. ಸೊ ನಾನು ಸಿನಿಮಾ ಮಾಡಬೇಕು ಅಂತ ಒಂದು 2 ಇಯರ್ ಬ್ಯಾಕ್ ನಾನು ಡಿಸೈಡ್ ಆದೆ. ಸೊ ಆಗ ಚಂದ್ರಮೋಹನ್ ಅವ್ರು ಸಿಕ್ಕಿದ್ರು. ಸರ್ ಹಿಂಗೆ ಒಂದು ಕ್ರಶ್ ಅಂತ ಒಂದು ಸಬ್ಜೆಕ್ಟ್ ಇದೆ ನೋಡಿ ಅಂದ್ಬಿಟ್ಟು ಹಿಂಗೆ ಹೇಳಿದೆ. ಸೊ ವಿತಿನ್ ಯೋಚನೆ ಮಾಡಲಿಲ್ಲ, ಓಕೆ ಮಾಡಿ ಅಂದ್ಬಿಟ್ಟು ಅವತ್ತಿಂದ ಸ್ಟಾರ್ಟ್ ಆಯ್ತು ಸರ್. ಒಂದು 2 ಇಯರ್ ಬ್ಯಾಕಿಂದ ಸ್ಟಾರ್ಟ್ ಆಯಿತು ಸರ್. ಮೊದಲನೇದಾಗಿ ನನಗೆ ಈ ಸಿನಿಮಾದ ಅವಕಾಶ ಕೊಟ್ಟ ನನ್ನ ಸ್ನೇಹಿತ ಅಭಿ, ಆಮೇಲೆ ಇನ್ನೊಬ್ಬರು ಸ್ನೇಹಿತರು ಪಂಚಾಕ್ಷರಿ, ಇವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಚಂದ್ರಮೋಹನ್ ಸರ್ಗೆ, ಪ್ರತಿಯೊಬ್ಬರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾನ ಏನಕ್ಕೆ ನೋಡಬೇಕು ಅಂದರೆ ಸರ್, ಫ್ಯಾಮಿಲಿಗೆ ಯಾರು ನಿಜವಾಗ್ಲೂ ವ್ಯಾಲ್ಯೂ ಕೊಡ್ತಾರೆ ಅಂಥವ್ರು ಖಂಡಿತವಾಗ್ಲೂ ಈ ಸಿನಿಮಾ ನೋಡ್ಬೇಕು ಸರ್. ತಂದೆ ತಾಯಿಗಾಗಲಿ, ಫ್ಯಾಮಿಲಿಗಾಗಲಿ, ಒಂದು ಲವ್ಗಾಗಲಿ ಯಾರು ವ್ಯಾಲ್ಯೂ ಕೊಡ್ತಾರೆ ಖಂಡಿತವಾಗ್ಲೂ ಈ ಸಿನಿಮಾ ನೋಡ್ಬೇಕು ಸರ್. ಸರ್, ಈ ಸಿನಿಮಾದಲ್ಲಿ ನಮ್ಮ ಕನ್ನಡದಲ್ಲಿ ಎಷ್ಟೋ ಸಿನಿಮಾ ಬಂದಿದೆ, ಬರೀ ಫೈಟಿಂಗ್ಸು, ಬರೀ ತುಂಬ ಆ್ಯಕ್ಷನ್ ಸಿನಿಮಾ ಬಂದಿದೆ. ಬಟ್ ಈ ವಿಭಿನ್ನವಾದ ಕತೆ ಸ್ಟಾರ್ಟ್ ರೆಡಿ ಮಾಡಿದ್ದಾರೆ, ಇದ್ರ ಬಗ್ಗೆ ನಿಮಗೆ ಏನು ಸರ್? ಬರೀ ಆ್ಯಕ್ಷನ್ ಓರಿಯೆಂಟೆಡ್ಡು ತೋರಿಸಿ ಈಗಿನ ಮಕ್ಕಳು ಹಾಳಾಗಿ ಹೋಗ್ತಾ ಇದ್ದಾರೆ. ಅದ್ರ ಬದಲು ಫ್ಯಾಮಿಲಿ ಬಗ್ಗೆ ಒಂದು ವ್ಯಾಲ್ಯೂ ಇರುವಂಥ ಸಿನಿಮಾ ಮಾಡಿದ್ದಾರೆ. ಹಾಗಾಗಿ ಈ ಸಿನಿಮಾನ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಈ ವಿಡಿಯೋ ಮುಖಾಂತರ ನೀವು ನಮ್ಮ ಕರ್ನಾಟಕ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಇಷ್ಟೇ ಒಂದೇ ಮಾತು ಸರ್, ಫ್ಯಾಮಿಲಿಗೆ ಯಾರು ವ್ಯಾಲ್ಯೂ ಕೊಡ್ತೀರಾ ಖಂಡಿತವಾಗ್ಲೂ ನಮ್ಮ ಕ್ರಶ್ ಸಿನಿಮಾನ ನೋಡಿ ಹಾರಿಸಿ ನಾಳೆ ನಾಡೋದು ರಜಾ ಇರುತ್ತೆ, ಶನಿವಾರ ಭಾನುವಾರ, ಖಂಡಿತವಾಗ್ಲೂ ಬನ್ನಿ ಥಿಯೇಟ್ರಿಗೆ, ಖಂಡಿತವಾಗ್ಲೂ ನೋಡಿ ಹಾರಿಸಿ. ಎಲ್ರಿಗೂ ನಮಸ್ಕಾರ. ಕ್ರಶ್ ಸಿನಿಮಾ ಇವಾಗ ತಾನೇ ನೋಡ್ಕೊಂಬಂದ್ವಿ. ನಾವು 4 ಜನ ಮೊದಲನೇ ಸಿನಿಮಾ ರಂಗಬಿರಂಗಿ ಅಂತ ಜೊತೆಯಲ್ಲಿ ಮಾಡಿದ್ವಿ. ಸೊ ಅದಾದಮೇಲೆ ಇವಾಗ ಪಂಚಾಕ್ಷರಿ ಅವರು ತುಂಬ ಮೆಚ್ಯೂರ್ ಆಗಿದ್ದಾರೆ ಆ್ಯಸ್ ಅನ್ ಆ್ಯಕ್ಟರ್, ಆ್ಯಂಡ್ ಈಸ್ ಗಿವನ್ ಅ ವೆರಿ ಗುಡ್ ಪರ್ಫಾರ್ಮೆನ್ಸ್, ಆ್ಯಂಡ್ ಡಿರೆಕ್ಷನು ಚೆನ್ನಾಗಿದೆ, ಮೇಕಿಂಗ್ ಆಲ್ಸೋ ಈಸ್ ಡೀಸೆಂಟ್. ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ಹೊಸ ಪ್ರತಿಭೆಗಳಿಗೆ ದಯವಿಟ್ಟು ಸಹಾಯ ಮಾಡಿ, ಸಪೋರ್ಟ್ ಮಾಡಿ, ಬಂದು ಫಿಲ್ಮ್ ನೋಡಿ. ಕ್ರಶ್ ರೈಟ್ ನಾವು ಓಡ್ತಾ ಇದೆ, ನಿಮ್ಮ ಎಲ್ಲರ ಮನಸ್ಸನ್ನು ಕ್ರಶ್ ಮಾಡುತ್ತೆ, ದಯವಿಟ್ಟು ಬಂದು ನೋಡಿ ಅಂತ ಹೇಳಿ ಇಷ್ಟ. ಚೆನ್ನಾಗಿದೆ ಕ್ರಶ್ ಸಿನಿಮಾ. ಇದು ಒಂದು ಮೇಯ್ನ್ಲಿ ಬಂದು ಕಾಲೇಜ್ ಸ್ಟೂಡೆಂಟ್ಸು ನೋಡೋಂಥ ಸಿನಿಮಾ. ಯೂತ್ಫುಲ್ ಲವ್ ಸ್ಟೋರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಹೊಸ ತಂಡ ಮಾಡಿದ್ದಾರೆ ಅಂತಲೇ ಗೊತ್ತಾಗಲ್ಲ. ಪಂಚಾಕ್ಷರಿ ಅವರು ಇದು 3ನೇ ಸಿನಿಮಾ ಅವ್ರದ್ದು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸಸ್ ಬರ್ತಾಯಿದೆ. ನಾವು ಜೊತೆಲೆ ಬೆಳಗ್ಗೆಯಿಂದ ಓಡಾಡ್ತಾ ಇದ್ದೀವಿ. ಸೊ ಎಲ್ಲ ಜನಗಳ ಸಪೋರ್ಟ್ ನೋಡಿ ತುಂಬ ಖುಷಿ ಆಗ್ತಾಯಿದೆ, ಹೊಸೊಬ್ರಿಗೆ ಈ ಥರ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂತ. ಸೊ ಇದೇ ಥರ ಸಪೋರ್ಟ್ ಮಾಡಿ. ದಯವಿಟ್ಟು ನಾಳೆ ಸ್ಯಾಟರ್ಡೆ ಸಂಡೇ ರಜಾ ಇರುತ್ತೆ, ದಯವಿಟ್ಟು ಬಂದು ನಿಮ್ಮ ಹತ್ತಿರದ ಸಿನಿಮಾ ಮಂದಿರಗಳಲ್ಲಿ ನೋಡಿ. ಕ್ರಶ್ಶು ಒಂದು ಯೂತ್ಫುಲ್ ಲವ್ ಸ್ಟೋರಿ. ಒಂದು ಏನಂತಾರೆ, ಎಲ್ಲೋ ಬೋರ್ ಆಗ್ದೇ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಮನೆಗೆ ಹೋಗ್ಬೋದು. ತುಂಬ ಚೆನ್ನಾಗಿದೆ ಸಿನಿಮಾ. ಆಲ್ ದಿ ಬೆಸ್ಟ್.